ಮಜ್ಜಿ ಮಸಾಲ. ಎಂತ ಅಡಿಗೆಯು ರುಚಿಯಾಗೋ ರಹಸ್ಯವು 20 ರೂಪಾಯಿ. ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಕೇಂದ್ರ ಹೇಳ್ತಾ ಇರೋದಿಲ್ಲ. ಆತ ಮಾತು ತಪ್ಪಿಟ್ಟಿದೆ ಕೇಂದ್ರ. ಜಂತರ್ ಮಂತರ್ನಲ್ಲಿ ಸಿಜೆಪಿ ಪ್ರತಿಭಟನೆಗೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ನೋಡಿ, ಸಿಜೆಪಿ ಪ್ರತಿಭಟನೆಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಗಳು ಬರ್ತಾ ಇದೆ ಅಂತ. ಯುವಕರಿಗೆ ಉದ್ಯೋಗ ಕೊಡ್ತೀವಿ ಎಂದ ಕೇಂದ್ರ ಮಾತು ತಪ್ಪಿದೆ. ಜಂತರ್ ಮಂತರ್ನಲ್ಲಿ ಸಿಜೆಪಿ ಪ್ರತಿಭಟನೆಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಮೋದಿ ಯುವಕರ ಜೊತೆ ಖುದ್ದು ಮಾತನಾಡಬೇಕು. ನೀಟ್ ಅಕ್ರಮವಾದಾಗಲೇ ಧರ್ಮೇಂದ್ರ ರಾಜೀನಾಮೆ ಪಡಿಬೇಕಾಗಿತ್ತು. ಅವರ ರಾಜೀನಾಮೆ ಪಡೆದಿದ್ರೆ ಈ ಪ್ರತಿಭಟನೆ ನಡೀತಾ ಇರಲಿಲ್ಲ. ಕೇಳಿದ್ರಲ್ವಾ, ಇವತ್ತಲ್ಲ ಅವತ್ತೇ ಪ್ರಶ್ನೆ ಮಾಡಿದ್ರು. ಸಿಜೆಪಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಕೊಳ್ತಲ್ಲ, ಅವಾಗಲೇ ಪ್ರಶ್ನೆ ಮಾಡಿತ್ತು. ಸಿಜೆಪಿ ನೇರ ಟಾರ್ಗೆಟ್ ಇತ್ತು. ಅದರಲ್ಲೂ ಕೂಡ ಸುಮ್ಮನೆ ಟಾರ್ಗೆಟ್ ಮಾಡಿರಲಿಲ್ಲ. ಅನ್ಯಾಯ ನಡೆದಿದೆ, ರಾಜೀನಾಮೆ ಕೊಡಿ ಅಂತ. ಹಾಗಾಗಿ ಅವರ ರಾಜೀನಾಮೆನ ಅವತ್ತೇ ಪಡೆದಿದ್ರೆ ಇವತ್ತು ಈ ಪ್ರತಿಭಟನೆ ನಡೀತಾ ಇರಲಿಲ್ವೇ? ಕಲಬುರಗಿಯಲ್ಲಿ ಸಚಿವ ಎಂಬಿ ಪಾಟೀಲ್ ಕೊಟ್ಟಿರುವಂತಹ ಹೇಳಿಕೆ ಇದು. ಜಂತರ್ ಮಂತರ್ನಲ್ಲಿ ಸಿಜೆಪಿ ಪ್ರತಿಭಟನೆ ಮಾಡ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮೋದಿ ಯುವಕರ ಜೊತೆ ಖುದ್ದು ಮಾತನಾಡಬೇಕು. ನೀಟ್ ಅಕ್ರಮವಾದಾಗಲೇ ಧರ್ಮೇಂದ್ರ ಪ್ರಧಾನ್ ಅವ್ರ ಕಡೆಯಿಂದ ರಾಜೀನಾಮೆ ಪಡಿಬೇಕಿತ್ತು ಅಂತ ಮಾತನಾಡಿದ್ದಾರೆ ಎಂಬಿಪಿ. ಇಂಗ್ಲೀಷ್ನಾಗ ನಾವು ಹೌದು, ಕಾಕ್ರೋಚ್ ಅಂದಿದ್ದಕ್ಕೆ ಇವರೆಲ್ಲ ಕೆಲಸ ಇಲ್ಲ. ಕಾಕ್ರೋಚ್ ಅಂದ್ರೆ 24 ಕೋಟಿ ಉದ್ಯೋಗ ಕೊಡಿಸಿಲ್ಲ ಮೋದಿಯವರು. ಎಲ್ಲ ಬೆಲೆ ಏರಿಕೆ ಆಗಿದೆ. ಪಕೋಡ ಮಾರಕ್ಕೆ ಹೋಗ್ರಿ ಅಂತ ಹೇಳಿದ್ರು. ಪಕೋಡ ಮಾರಬೇಕಂದ್ರೆ ಎಣ್ಣೆ ತುಟ್ಟಾಗಿದೆ ಇವತ್ತು. ಅದನ್ನು ಕೂಡ ಆಗಂಗಿಲ್ಲ ಇವತ್ತು. ಇಂಥದ್ದಿದ್ದಾಗ ಯುವಕರಿಗೆ ದೇಶದ ಪ್ರಜಾಪ್ರಭುತ್ವದ ಒಂದು ಅಡಿಯಲ್ಲಿ ಸಂವಿಧಾನಾತ್ಮಕ ಹಕ್ಕಿದೆ ಇವತ್ತು ದಿವಸ. ಅವರು ಈ ಕ್ವಶನ್ ಪೇಪರ್ ಲೀಕ್ ಆಗಿದ್ದು ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಾಗಿದೆ. ಅನೇಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅನೇಕ ಜನ ಭವಿಷ್ಯ ಹಾಳಾಗಿದೆ ಇವತ್ತು ದಿವಸ. ಅಂಥದ್ದಿದ್ದಾಗ ಒಬ್ಬ ಎಜುಕೇಷನ್ ಮಿನಿಸ್ಟ್ರು ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ರಾಜೀನಾಮೆ ಕೊಡಿಸ್ಲಿಕ್ಕೆ ಅಥವಾ ಪ್ರಧಾನಮಂತ್ರಿಗಳು ಅದ್ರ ಬಗ್ಗೆ ಸ್ಟೇಟ್ಮೆಂಟ್ಸ್ ಅದಕ್ಕೆ ಮಾಡ್ತಾ ಇರಲ್ಲ. ಈಗ ಹೇಳ್ತಾರೆ ಯಾರೋ ಇನ್ನೊಬ್ಬರು ಮಂತ್ರಿ ಪ್ರಧಾನಮಂತ್ರಿಗಳು ವಿಷಾದ ವ್ಯಕ್ತಪಡಿಸಿದರೆ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರದಲ್ಲ, ಅವ್ರ ಪರವಾಗಿ ಇವ್ರು ಹೇಳ್ತಾ ಇದ್ದಾರೆ. ಒಂದು ಡೆಲಿಗೇಷನ್ ಪ್ರಧಾನಮಂತ್ರಿ ಭೇಟಿ ಆಗಕ್ಕೆ ಎಲ್ಲೇ ಹೋಗಿ ಯಾರ್ಯಾರ್ದೋ ಡೆಲಿಗೇಷನ್ ಭೇಟಿ ಆಗ್ತೀರಿ. ವರ್ಷನಾಗ ನೀವು 13 ತಿಂಗಳು 12 ತಿಂಗಳು ಇರ್ತವೆ. 13 ತಿಂಗಳು ವಿದೇಶನಾಗ ಇರ್ತಾರೆ ನಮ್ಮ ಪ್ರಧಾನಮಂತ್ರಿಗಳು. ಮತ್ತು ಡೆಲಿಗೇಷನ್ ಯುವಕರು ಡೆಲಿಗೇಷನ್ ಬೇಕಾಗಂಗಿಲ್ಲ. ಕರೆಸಿ ಅವ್ರಿಂದ ಅರ್ಥ ಮಾಡಿಕೊಂಡು, ಇಲ್ಲಪ್ಪ ನಾವು ಈ ಥರ ತಪ್ಪಾಗಿದ್ದಾವೆ, ಆ ವ್ಯವಸ್ಥೆಯನ್ನು ಬಲಪಡಿಸ್ತೀವಿ, ಸುಧಾರಣೆ ಮಾಡ್ತೀವಿ. ಅಥವಾ ಪಬ್ಲಿಕ್ನು ಕೂಡ ಎಕ್ಸ್ಪರ್ಟ್ಸ್ಗೂ ಕೂಡ ಸಲಹೆ ಸೂಚನೆ ಕೊಡ್ಕೊಂಡು ಎಲ್ಲ ಕಡೆ ಬೇರೆ ಬೇರೆ ಕಡೆ ಎಲ್ಲಿ ಬೆಸ್ಟ್ ಪ್ರಾಕ್ಟೀಸಸ್ ಇದ್ದಾವೆ. ಕಾಕ್ರೋಚ್